ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅರ್ಚುಸ್ ವ್ಲಾಗ್. ನಮಸ್ಕಾರ ಕರ್ನಾಟಕ, ಎಲ್ಲ ಸಂಪಿದಿರನಪ್ಪ. ನನ್ನ ವಾಯ್ಸ್ ಹೊಸ್ತಾಗಿರ್ಬೋದಪ್ಪ, ಆದ್ರೆ ನಾನು ಈ ವ್ಲಾಗಲ್ಲೆಲ್ಲ ನೋಡೇ ಇರ್ತೀರಾ. ಏನಪ್ಪಾ ಪ್ಲಾನು ಅಂದ್ರೆ, ಇವತ್ತು ಸಡನ್ ಆಗಿ ಬೆಳಗ್ಗೆ ಎದ್ದ ತಕ್ಷಣ ಕಾಲ್ ಬಂತು ಸುರ್ಭಿ ಮತ್ತೆ ಅರ್ಚನಾ ಕಡೆ ಎಲ್ಲಾದ್ರೂ ಹೊರಗಡೆ ಹೋಗೋಣ ಅಂತ. ಇದ್ರಲ್ಲಿ ಒಂಥರ ಖುಷಿ ಸಿಗುತ್ತೆ ನಂಗೆ, ಯಾಕಂದ್ರೆ ಸುರ್ಭಿ ಪೇ ಮಾಡ್ತಿದ್ದಾಳೆ ಪೆಟ್ರೋಲ್ಗೆ. ಅವಳದೇ ಗಾಡಿ, ಅವಳದೇ ಪೆಟ್ರೋಲ್ ಹಾಕ್ಸ್ಕೊಂತಿದ್ದಂಗೆ ನಮ್ ತೆರಳಿ ತುಂಬಾ ಐಡಿಯಾಸ್ ಬಂದ್ವಿ. ಎಲ್ಲಿಗೆ ಹೋಗೋಣ ಒಬ್ಬೊಬ್ರು ಒಂದೊಂದು ಹೇಳ್ತಾ ಇದ್ವಿ. ಆದ್ರೂ ಬೇಡ ಅಂತ ಹೊರಟಿದ್ದೆ ಒಂದು ಬ್ಯೂಟಿಫುಲ್ ಆಗಿರುವಂತ ಜಾಗಕ್ಕೆ. ನಾವು ದಾವಣಗೆರೆಗೆ ಬಾಯ್ ಹೇಳ್ತಾ ಹೊರಟ್ವಿ. ಈ ಬ್ಯೂಟಿಫುಲ್ ಆಗಿರುವಂತ ಸಿಚುವೇಶನ್ಗೆ ನನ್ಗೊಂದು ಡೈಲಾಗ್ ನೆನಪಾಗ್ತಿದೆ. ಅದೇನಂದ್ರೆ, ಕೆಲವೊಂದ್ಸಲ ಹೋಗೋ ಪ್ಲೇಸ್ಗಿಂತ ಹೋಗ್ತಿರೋ ದಾರಿನೇ ಇಷ್ಟ ಆಗುತ್ತೆ. ನಾವೀಗೆ ಮಾತಾಡ್ತಾ ಹೋಗುವಾಗ ನಮ್ ತರನೇ ಯಾರೋ 3 ಜನ ಫ್ರೆಂಡ್ಸ್ ಮಾತಾಡ್ತಾ ಹೋಗ್ತಾ ಇದ್ರು. 4 ಜನ. ಸಾರಿ ಹೊರಟಿದ್ದೆ, ಮಳೆ ಬರುತ್ತೆ, ರೈಡ್ ತುಂಬಾ ಚೆನ್ನಾಗಿರುತ್ತೆ ಅಂತ. ಆದ್ರೆ ಮಳೆನೇ ಬರ್ತಾ ಇಲ್ಲ. ತುಂಬಾ ಬೇಜಾರಾಗ್ತಿತ್ತು ಹೋಗುವಾಗ. ಆ ಕಡೆ ಈ ಕಡೆ ನೋಡ್ತಾ ಇದ್ವಿ, ಗ್ರೀನರಿ ಮಾತ್ರ ಸಖತ್ತಾಗಿತ್ತು, ಆದ್ರೆ ಮಳೆನೇ ಬರ್ತಾ ಇರ್ಲಿಲ್ಲ. ನಾವು ತುಂಬಾ ಮಾತಾಡ್ತಾನೆ ಇದ್ವಿ, ಯಾಕಂದ್ರೆ ನಾವು ಚೈಲ್ಡ್ಹುಡ್ ಇಂದ ಮಾಡ್ಕೊಂಡ್ ಬಂದಿದ್ ಮೆಮೊರೀಸ್ನೆಲ್ಲ ಕವರ್ ಅಪ್ ಮಾಡ್ಕೋತಾ ರೋಡಲ್ಲಿ ಹೋಗ್ತಾ ಒಂದೊಳ್ಳೊಳ್ಳೆ ಸಾಂಗ್ ಹೇಳ್ತಾ ಕೇಳ್ತಾ ಹೋಗ್ತಾ ಇದ್ರೆ. ನಾವೇನ್ ತುಂಬಾ ಟ್ರಿಪ್ಪಿಗೆ ಹೋಗಿಲ್ಲ. ಟ್ರಿಪ್ಪಿಗೆ ಅಂದ್ರೆ ಹೋಗಿದ್ದೆ ಬಾತಿ, ಇಲ್ಲಿಂದ 7 ಕಿಲೋಮೀಟರ್ ಅಷ್ಟೇ ದಾವಣಗೆರೆಯಿಂದ. ಅದನ್ನೇ ಒಳ್ಳೆ ಸಡಗರ ಮಾಡ್ಕೊಂಡು ಹೋಗಿದ್ವಿ ಒಂದು 7-8 ಜನ. ನನ್ ಜೊತೆ ಇರೋ ನಾಯಿಗಳ ತರನೇ ರೋಡಲ್ಲೂ ಯಾವ್ದು ನಾಯಿಗಳು ಬರ್ತಾ ಇದ್ವು. ನಾನು ಅದೇ ಹೇಳ್ತಿದ್ದೆ, ಅಯ್ಯೋ ಇಲ್ಲೂ ನಾಯಿಗಳು ಅಲ್ಲೂ ನಾಯಿಗಳು. ನಾವು ಕಳೆದಿರೋ ಮೆಮೊರೀಸ್ ನ ಗ್ರೀನರಿ ಜೊತೆ ಶೇರ್ ಮಾಡ್ಕೊಂಡು ಹೋಗೋದಿದೆ ಅಲ್ಲ ಮಜಾ, ಅದಕ್ಕಿಂತ ಬೇರೆ ವಿಚಾರ ಯಾವ್ದು ಇರಲ್ಲ. ಫೈನಲಿ ನೋಡ್ತಾ ನಮ್ಮ ಡೆಸ್ಟಿನೇಷನ್ ದೇವ್ರ ಬೆಳಕೆರೆ ಬಂದೇ ಬಿಡ್ತು. ದೇವ್ರ ಬೆಳಕೆರೆ ಎಷ್ಟು ಸಖತ್ತಾಗಿ ಕಾಣ್ತಿತ್ತು ಅಂದ್ರೆ ಮಳೆ ಒಳಗಡೆ. ನೋಡಿ ಝೂಮ್ ಮಾಡ್ತಿದ್ದೀನಿ, ಅದು ಅಲ್ಲಿ ಕಾಣ್ತಿರೋದು ಬ್ರಿಡ್ಜ್ ಮತ್ತೆ ಡ್ಯಾಮು. ನಾವು ಈ ಕಡೆ ಬ್ರಿಡ್ಜ್ ಇಂದ ಅದನ್ನ ನೋಡ್ತಿದ್ವಿ. ಅಲ್ಲಿಂದ ಸುರಭಿ ಏನೋ ಒಂದು ಬೇರೆ ಪ್ಲಾನ್ ಮಾಡಿದ್ಲು. ಆ ಪ್ಲಾನ್ಗೋಸ್ಕರ ನಾವು ಈ ಬ್ರಿಡ್ಜಿಗೆ ಬಂದ್ವಿ. ಆ ಕಡೆಗೆ ಇನ್ನೊಂದು ಟೈಮಲ್ಲಿ ಹೋದ್ರೆ ಆಯ್ತು ಅಂತ. ನನಗೆ ಈ ವೆದರಲ್ಲಿ ಒಂದು ಸಾಂಗ್ ನೆನಪಾಗ್ತಿದೆ. ಸಾಂಗ್ ಮಾತ್ರ ಗಿಚ್ಚಿ ಇರುತ್ತೆ. ಸ್ಟೇ ಟ್ಯೂನ್, ಮತ್ತೆ ಸಿಗ್ತೀನಿ. अमृतधारे कोटि जनुम जगातीनि अमृतधारे इहकु परकु संगाति इल्लवादरे ना हेगे बाळली प्रीति हुडुग कोटि जनुम जगारा प्रीति हुडुग. ಅಲ್ಲಿಂದ ನಾವು ಮತ್ತೆ ಪ್ರಕೃತಿನ ಸವಿತಾ ಜಿಗ್ಳಿ ರಂಗನಾಥ ಸ್ವಾಮಿ ದರ್ಶನಕ್ಕೆ ಅಂತ ಬಂದ್ವಿ. ಇದೇನಪ್ಪ ದೇವಸ್ಥಾನ ಅಂತ ಅಂದ್ರೆ, ಒಳಗಡೆ ಮೂರ್ತಿ ನೋಡಿದ್ಮೇಲೆ ನಾನು ನಿಮ್ಗೆ ಹೇಳ್ತೀನಿ. ಇದು ಅಷ್ಟೇ, ಮಳೆ ಬಂದು ಪ್ರಕೃತಿ ತುಂಬಾ ಸೊಗಸಾಗಿತ್ತು. ನಾನು ಅರ್ಚನ ಹಂಗೆ ಮಾತಾಡ್ತಾ ಮೆಟ್ಲು ಹತ್ಕೊಂಡು ಹೋದ್ವಿ. ಸುರ್ಭಿ ಇದೆಲ್ಲ ಕ್ಯಾಪ್ಚರ್ ಮಾಡ್ತಿದ್ಲು, ಹಂಗೆ ಒಂದು ಫೋಸ್ ಕೊಟ್ವಿ. ನೋಡಿ ಸುತ್ತ ಎಷ್ಟು ಸಖತ್ತಾಗಿದೆ. ದೇವಸ್ಥಾನಕ್ಕೆ ತುಂಬಾ ಭಕ್ತಾದಿಗಳು ಇರಲಿಲ್ಲ ಅವತ್ತು, ಯಾಕಂದ್ರೆ ವಾರ ಇರಲಿಲ್ಲ. ನೋಡಿ ಅರ್ಚನನ್ ಮಂಗಾಟಗಳು. ಈ ದೇವಸ್ಥಾನದ ಬಗ್ಗೆ ಸುರ್ಭಿ ತುಂಬಾನೇ ಹೇಳ್ತಿದ್ಲು, ಯಾಕಂದ್ರೆ ಅವಳು ತುಂಬಾ ವರ್ಷದಿಂದ ಬರ್ತಿದ್ಲು ಇಲ್ಲಿಗೆ. ಈ ದೇವಸ್ಥಾನದ ಏನಪ್ಪಾ ವಿಶೇಷ ಅಂತ ಅಂದ್ರೆ, ಈ ವಿಗ್ರಹ ಮಹಾಶಿಲ್ಪಿ ಚಕ್ಕಣಾಚಾರ್ಯವರು ಕೆತ್ತಿರೋದು. ಈ ವಿಗ್ರಹದಿಂದ ದಶಾವತಾರಗಳು ಸಹ ಕ್ಲಿಯರ್ ಆಗಿ ಕಾಣುತ್ತೆ. ಬಟ್ ಇವತ್ತು ಪೂಜೆ ಮಾಡಿರೋದ್ರಿಂದ ನೀಟಾಗಿ ಕಾಣ್ತಾ ಇಲ್ಲ, ಕ್ಯಾಪ್ಚರ್ ಆಗ್ತಿಲ್ಲ ಕಣ್ಣು. ಅಲ್ಲಿಂದ ನಾವು ಇನ್ನೊಂದು ಪ್ಲೇಸಿಗೆ ಹೋಗೋಣ, ಇವತ್ತು ಟೆಂಪಲ್ ರನ್ ಮಾಡಿ ಬಿಡೋಣ ಅಂತ ಹೊರಟಿದ್ದೆ. ಮಲೆಬೆನ್ನೂರು ರೋಡಲ್ಲಿ ಇರುವಂತಹ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದ್ದಂಗೆ ಇದು ನಾನು ಫಸ್ಟ್ ಟೈಮ್ ನೋಡಿದ್ದು. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿ ಕಟ್ಟಡ ಆಗಿತ್ತು, ಚೆನ್ನಾಗಿ ಕಾಣ್ತಾ ಇತ್ತು. ಮಳೆ ಬೇರೆ ಬಂದಿತ್ತು, ವೆದರ್ ಬೇರೆ ಚೆನ್ನಾಗಿತ್ತು. ಅಲ್ಲಿಂದ ನಾವು ದೇವ್ರ ದರ್ಶನಕ್ಕೆ ಅಂತ ಹೊರಟ್ವಿ. ದೇವ್ರ ದರ್ಶನ ಮಾಡ್ತಾ ದೇವಸ್ಥಾನನ ಸುತ್ತ ನೋಡ್ತಿದ್ವಿ. ಅದರಲ್ಲಿ ಮತ್ತೆ ಫೋಟೋ ಮತ್ತೆ ವಿಡಿಯೋ ತೆಗಿಬಾರ್ದು ಅಂತ ಇತ್ತು ಅಂದ್ರೂ ಈ 2 ಕೋತಿಗಳು ಅದನ್ನ ಹೈಲೈಟ್ ಮಾಡ್ತಾ ಇದ್ರು.